ಎಲ್ಲರಿಗೂ ನನ್ನ ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹುಗಾರ್. ಭೌತಿಕವಾಗಿ ನಮಗೆ ನಮ್ಮ ತಾಯಿ ಮತ್ತು ನಮ್ಮ ತಂದೆ ನಮಗೆ ಜನ್ಮ ಕೊಟ್ಟಿರ್ತಾರೆ, ಜನ್ಮಕ್ಕೆ ಕಾರಣೀಕರ್ತರಾಗಿರ್ತಾರೆ. ಆದರೆ ಭೌತಿಕವಾಗಿ ಜನ್ಮ ಕೊಟ್ಟ ತಕ್ಷಣಕ್ಕೆ ನಮ್ಮ ಜೀವನ ಪರಿಪೂರ್ಣ ಆಗೋದಿಲ್ಲ. ಏಕೆಂದರೆ ಇಡೀ ಜಗತ್ತಿನಲ್ಲಿರುವಂಥ ಎಷ್ಟೆಲ್ಲ ಜೀವರಾಶಿಗಳಿವೆ, ಅವು ಎಲ್ಲವೂ ಬೆಳೆಯದೇ ಇರೋದಕ್ಕೆ ಕಾರಣ ಏನು, ಅಥವಾ ಗ್ರೋತ್ ಝೋನಿಗೆ ಬರದೇ ಇರೋದಕ್ಕೆ ಅಥವಾ ಸಕ್ಸಸ್ ಆಗದೇ ಇರೋದಕ್ಕೆ ಕಾರಣ ಏನು ಅಂದ್ರೆ ಆ ಎಲ್ಲ ಜೀವರಾಶಿಗಳಿಗೂ ಸಮೇತ ಬೌದ್ಧಿಕವಾದ ಬೆಳವಣಿಗೆಯನ್ನು ನೀಡುವುದಕ್ಕೆ ಅಥವಾ ಬೌದ್ಧಿಕವಾದ ಒಂದು ಸಪೋರ್ಟನ್ನು ನೀಡೋದಕ್ಕೆ ಯಾವುದೇ ಗುರು ಇಲ್ಲ. ಹಾಗಾಗಿ ಮನುಷ್ಯನಿಗೂ ಮತ್ತು ಪ್ರಾಣಿಗಳಿಗೂ ಈ ಎರಡರ ನಡುವೆ ಇರುವಂಥ ಒಂದು ವಿಭಿನ್ನತೆ ಎಲ್ಲಿ ಬರುತ್ತೆ ಅಂದ್ರೆ ಮನುಷ್ಯನಿಗಿರುವಂತಹ ಜ್ಞಾನ, ಆ ಜ್ಞಾನವನ್ನು ಬಳಸಿಕೊಳ್ಳುವಂತಹ ವಿಧಾನ, ಆ ಬಳಸಿಕೊಳ್ಳುವುದರ ಜೊತೆಗೆ ಇನ್ನೊಬ್ಬರಿಗೆ ಹಂಚುವಂಥ ಈ ಸ್ವಭಾವ ಇದೆ ನೋಡ್ರಿ. ಇದರಿಂದ ನಾವೇನು ಮಾಡ್ತೀವಿ ಅಂದ್ರೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಗುರು ಅನ್ನುವಂತಹ ವ್ಯಕ್ತಿ ಅಥವಾ ಅದೊಂದು ಅದ್ಭುತವಾಗಿರುವಂತಹ ಶಕ್ತಿ ಇದೆ ನೋಡ್ರಿ. ಇದನ್ನ ಏನು ಮಾಡ್ತಾ ಇದೆ ಅಂದರೆ ಇಡೀ ಜಗತ್ತಿಗೆ ಜ್ಞಾನದ ಮಾರ್ಗದಲ್ಲಿ ಕರೆದುಕೊಂಡು ಹೋಗೋದಕ್ಕೆ ಬಹಳ ದೊಡ್ಡ ಲೆವೆಲಿನ ಸಪೋರ್ಟಿವ್ ಸಿಸ್ಟಮನ್ನು ಕೊಡ್ತಾ ಇದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಸಮೇತ ಒಪ್ಪಿಕೊಳ್ಬೇಕು. ಹಾಗಾಗಿ ನಮ್ಮ ಏನಾದರೂ ಬೆಳವಣಿಗೆ ಅಂತ ಏನಿದೆ ನೋಡ್ರಿ, ನಮ್ಮ ಬೆಳವಣಿಗೆಯನ್ನು ಕಂಡು ವಾಸ್ತವವನ್ನು ಹೇಳ್ತಾ ಇದ್ದೀನಿ, ಕಟ್ಟು ಸತ್ಯವನ್ನು ಹೇಳ್ತಾ ಇದ್ದೀನಿ. ನಾವೇನಾದರೂ ಸಕ್ಸಸ್ ಆಗಿವಿ ಅಂತ ತಿಳ್ಕೊ ಅಥವಾ ಸಕ್ಸಸ್ ಆಗಬೇಕಾಗಿದೆ, ಇದನ್ನ ಕುರಿತು ಬಹಳ ಗಂಭೀರವಾಗಿ ಯೋಚನೆ ಮಾಡೋರು ಅಥವಾ ಸಪೋರ್ಟ್ ನೀಡುವಂಥವ್ರು ಅಥವಾ ನಾವು ಸಕ್ಸಸ್ ಆದಮೇಲೆ ಬಹಳ ಖುಷಿ ಪಡೋರು ಯಾರಾದ್ರೂ ಇದ್ರ ನಮ್ಮ ತಾಯಿ, ನಮ್ಮ ತಂದೆ, ಈ ಎರಡು ಜೀವಗಳು ಮಾತ್ರ ನಮ್ಮ ಸಕ್ಸಸ್ ಅನ್ನ ಕಂಡು ಖುಷಿ ಪಡುತ್ತೆ. ಒಳಗೆ ಆನಂದ ಭಾಷ್ಪ ಅವರಿಗೆ ಬರುತ್ತೆ. ಈ ಎರಡು ಜೀವಗಳನ್ನ ಬಿಟ್ಟರೆ ಇನ್ನೂ ಒಂದೇ ಒಂದು ಜೀವ ಇದೆ ನಮ್ಮ ಏಳಿಗೆಯನ್ನ ಬಯಸುವುದು. ಅದು ಯಾರು ಅಂದ್ರೆ ಅದು ನಮ್ಮ ಗುರು. ಹಾಗಾಗಿ ಗುರು ಮಾತ್ರ ಬೌದ್ಧಿಕವಾಗಿ ಜನ್ಮ ಕೊಟ್ಟು ಇಡೀ ಜೀವನ ನಮಗೆ ಸಕ್ಸಸ್ಗಾಗಿ ಸಪೋರ್ಟ್ ಮಾಡುವಂಥ ಏಕೈಕ ಜೀವ. ಹಾಗಾಗಿ ನಾವು ಬಹಳಷ್ಟು ಸಲ ನೀವು ಇತಿಹಾಸದ ಪುಟಗಳನ್ನು ತೆಗೆದ್ರೆ ನಾವು ರಾಮನಿಗೆ ದೇವರು ಅಂತ ಹೇಳ್ತೀವಿ, ಕೃಷ್ಣನಿಗೆ ದೇವರು ಅಂತ ಹೇಳ್ತೀವಿ. ಪ್ರತಿಯೊಬ್ಬರು ಅಂದರೆ ಶರಣರು, ಸಂತರು, ಮಹಾತ್ಮರು, ಸೂಫಿಗಳು, ಈ ಎಲ್ಲರನ್ನ ನಾವೇನಾದರೂ ಪರಿಗಣನೆ ಮಾಡಿದ್ರೆ ಇವರೆಲ್ಲರ ಹಿಂದೂ ಸಮೇತ ಒಬ್ಬ ಗುರು ಅನ್ನುವಂಥ ಶಕ್ತಿ ಕೆಲಸ ಮಾಡಿದ್ದನ್ನು ನೋಡ್ತೀವಿ. ಕೃಷ್ಣನಿಗೂ ಸಾಂದೀಪನಿಯವರು ಇದ್ದರು. ಹಾಗಾಗಿ ಇದರ ಅರ್ಥ ಏನು ಅಂದ್ರೆ ಗುರು ಇಲ್ಲದೇನೆ ಸಕ್ಸಸ್ ಅಂತಿದೆ ನೋಡ್ರಿ, ಅದು ಅಸಾಧ್ಯವಾದ ಮಾತು, ಅದು ಸಾಧ್ಯ ಇಲ್ಲ. ಆದರೆ ನಮಗೆ ಕೆಲವರು ವಾದ ಮಾಡ್ತಾರೆ. ಏನು ವಾದ ಮಾಡ್ತಾರೆ ಅಂದ್ರೆ ಏಕಲವ್ಯನಿಗೆ ಗುರು ಇರಲಿಲ್ಲ ಆದರೂ ಅವನು ಸಕ್ಸಸ್ ಆದ. ನೋ, ಗುರು ಯಾಕೆ ಇರಲಿಲ್ಲ? ಗುರು ಒಂದು ಸಲ ಸಿಕ್ಕು ಸಂಪೂರ್ಣ ಎಲ್ಲ ಜ್ಞಾನವನ್ನ ನೀಡಿ ಎಲ್ಲ ಟ್ರಿಕ್ಸ್ಗಳನ್ನು ಹೇಳಿಕೊಟ್ಟು ಆ ಭಾವದೊಂದಿಗೆ ಕನೆಕ್ಟ್ ಮಾಡಿರುವಂಥ ಗುರು ಅಲ್ಲಿ ಇದ್ದೇ ಇದ್ರು. ಆದ್ರೆ ನಾವೇನು ಮಾಡ್ತೀವಿ ಅಂದ್ರೆ ಏನಂತ ನೋಡ್ರು, ವಾದ ಮಾಡೋದ್ರಲ್ಲಿ ಎತ್ತಿದ ಕೈ. ಹಾಗಾಗಿ ಯಾವುದೇ ಒಂದು ಸಕ್ಸಸ್ ಇದೆ ನೋಡ್ರಿ, ಅದ್ರ ಹಿಂದೆ ಒಬ್ಬ ಕೋಚ್ನ ಒಂದು ಮಾರ್ಗದರ್ಶನ ಇದೆ ನೋಡ್ರಿ, ಅದು ಭಾಳ ದೊಡ್ಡದಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಇವತ್ತು ಪ್ರೆಸೆಂಟಲ್ಲಿ ನೀವೇನಾದರೂ ಸಕ್ಸಸ್ ಆಗಬೇಕಾಗಿದೆ ಯಾವುದೇ ಕ್ಷೇತ್ರಕ್ಕೆ, ನೀವೇನಾದರೂ ಹೆಲ್ತ್ನ ಕ್ಷೇತ್ರದಲ್ಲಿ ಸಕ್ಸಸ್ ಆಗಬೇಕಂದ್ರೆ ನಿಮ್ಮ ಹೆಲ್ತನ್ನು ಬಿಲ್ಡ್ ಮಾಡುವಂಥ ಒಬ್ಬ ಗುರುವಿನ ಅವಶ್ಯಕತೆ ನಿಮಗಿದೆ. ನಿಮ್ಮ ರಿಲೇಷನ್ಶಿಪ್ಪನ್ನು ಸರಿ ಮಾಡ್ಕೊಳ್ಬೇಕಾಗಿದೆ, ಅದನ್ನು ಹೊಂದಾಣಿಕೆಗೆ ತರಬೇಕು ಅಂದ್ರೆ ಅಲ್ಲಿ ನಿಮಗೆ ರಿಲೇಷನ್ಶಿಪ್ ಕೋಚ್ನ ಅಗತ್ಯ ನಿಮಗಿದೆ. ನೀವು ಫೈನಾನ್ಸಿಯಲ್ ಆಗಿ ಭಾಳ ದೊಡ್ಡ ಲೆವೆಲಲ್ಲಿ ಸಕ್ಸಸ್ ಆಗ್ತೀನಿ ಅಂದ್ರೆ ನೀವು ಫೈನಾನ್ಸನ್ನು ಕಲಿಬೇಕಾಗುತ್ತೆ, ಲರ್ನ್ ಮಾಡಬೇಕಾಗುತ್ತೆ. ನೀವು ಲರ್ನ್ ಮಾಡಿದರೆ ಅರ್ನ್ ಮಾಡೋದಾಗುತ್ತೆ. ಹಾಗಾಗಿ ಲರ್ನಿಂಗ್ ಇದೆ ನೋಡ್ರಿ, ಅದು ಈಕ್ವಲ್ ಟು ಅರ್ನಿಂಗ್ ಅಂತೇಳಿ ಹೇಳ್ತೀವಿ. ಹಾಗಾಗಿ ಫೈನಾನ್ಸಿಯಲ್ ನೀವು ಸ್ಟ್ರಾಂಗ್ ಆಗಬೇಕಂದ್ರೆ ಅಲ್ಲಿ ಮನಿ ಬಗ್ಗೆ ನಿಮಗೆ ಮಾಹಿತಿ ಕೊಡುವಂಥ ಅಥವಾ ಅವರ ಅನುಭವವನ್ನು ನೀಡುವಂಥ ಅಲ್ಲಿ ಒಬ್ಬ ಮನಿ ಕೋಚ್ನ ಅಗತ್ಯ ನಮಗಿರುತ್ತೆ. ಅದೇ ರೀತಿ ನೀವು ಸ್ಪಿರಿಚುವಲ್ ಜರ್ನಿ ಅಂತೂ ವಿದೌಟ್ ಗುರು ಸಾಧ್ಯನೇ ಇಲ್ಲ. ಹಾಗಾಗಿ ಅಧ್ಯಾತ್ಮದ ಆಳಕ್ಕೆ ಹೋಗಬೇಕು, ಇಲ್ಲ ಉತ್ತುಂಗಕ್ಕೆ ಹೋಗಬೇಕು. ಎರಡು ಲೇಯರ್ಗಳನ್ನು ನಿಮ್ಗೆ ಏನಾದರೂ ಕನೆಕ್ಟ್ ಆಗಬೇಕಾಗಿದೆ ಅಂದ್ರೆ ಅಲ್ಲೂ ಸಮೇತ ನಮಗೆ ಒಬ್ಬ ಗುರುವಿನ ಅವಶ್ಯಕತೆ ಇರುತ್ತೆ. ಹಾಗಾಗಿ ಯಾವ ಗುರು ನಮಗೆ ಸಕ್ಸಸ್ ಮಾಡಿಸೋದಕ್ಕೆ ಸಾಧ್ಯ ಇದೆ ಅಂದ್ರೆ ಇದನ್ನು ದಯವಿಟ್ಟು ನೆನ್ಪಿಡ್ರಿ. ಯಾವ ಗುರು ಸಕ್ಸಸ್ ಆಗಿದ್ದಾರೆ ನೋಡ್ರಿ, ಅವ್ರಿಗೆ ಮಾತ್ರ ಸಕ್ಸಸ್ನ ಸೂತ್ರ ಗೊತ್ತಿದೆ, ಉಳಿದವ್ರಿಗೆ ಅದು ಸೂತ್ರ ಗೊತ್ತೇ ಇಲ್ಲ. ಸುಮ್ಮನೆ ಭಾಷೆ ಮಾಡ್ತಾರೆ, ಭಾಷಣ ಹೇಳ್ತಾರೆ, ಮಾತಾಡ್ತಾರೆ, ಅವ್ರು ಏನು ಮಾಡಿರೋದೇ ಇಲ್ಲ ಅವ್ರ ಜೀವನದಲ್ಲಿ. ಎಲ್ಲರಿಗೆ ಹೇಳ್ತಾರೆ ಬೆಳಗ್ಗೆ 4 ಗಂಟೆಗೆ ಹೇಳ್ರಿ, 5 ಗಂಟೆಗೆ ಹೇಳ್ರಿ, ಅವ್ರು ಮಾತ್ರ 7 ಗಂಟೆ ತನಕ ಹೇಳೋದಿಲ್ಲ. ಇವ್ರಿಗೆ ನಾವಂತೂ ಗುರು ಅಂತೇಳಿ ಸ್ವೀಕಾರ ಮಾಡೋದಿಲ್ಲ. ಹಾಗಾಗಿ
ನಾವು ಗುರುವಾಗುವಂತಹ ಪಥದಲ್ಲಿ ನೀವೇನಾದರೂ ಗಮನಿಸಬೇಕಾಗಿದೆ ಅಥವಾ ಗುರುವನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕಾಗಿದೆ ಅಂದ್ರೆ ಅವರ ಹಿನ್ನೆಲೆ ಅಂತ ಇದೆ ನೋಡ್ರಿ, ಅದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ನಿಮ್ಗೆ ಹೇಳ್ತೀನಿ, ಕೋಟಿಗೊಬ್ಬರು ಲಕ್ಷಕ್ಕೊಬ್ಬರು ಒಳ್ಳೆ ಗುರು ಸಿಗ್ಬೇಕಂದ್ರೆ ನಮ್ಮದು ಅದೃಷ್ಟ ಬೇಕಾಗುತ್ತೆ. ಅದೃಷ್ಟ ಇದ್ದವ್ರಿಗೆ ಮಾತ್ರ ಒಳ್ಳೆ ಗುರು ಸಿಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ನಿಮಗೆ ನಿಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯ ಗುರುವಿನ ಒಂದು ಸನ್ನಿಧಾನ ನಿಮ್ಗೆ ಏನಾದರೂ ಸಿಕ್ಕಿದೆ ಅಥವಾ ಅವರನ್ನು ನೀವು ಸರ್ಚ್ ಮಾಡ್ತಾ ಇದ್ದೀರಿ, ಏನಾದರೂ ಸಿಕ್ಕಿದ್ದಾರೆ ಅಂತ ನಿಮ್ಗೆ ಏನಾದರೂ ಫೀಲ್ ಆದ್ರೆ ನಾನು ಒಂದು ಮಾತನ್ನು ಹೇಳ್ತೀನಿ ನೋಡ್ರಿ, ಲೈಫ್ ಟೈಮ್ ಅವರ ಜೊತೆಗೆ ಇರುವಂಥ ಪ್ರಯತ್ನವನ್ನು ಮಾಡಿ, ಆ ಎನರ್ಜಿಯ ಜೊತೆಗೆ ಕನೆಕ್ಟ್ ಆಗಿ. ಮತ್ತು ಇಲ್ಲಿ ಎಲ್ಲವೂ ಕಾಪಿ ಪೇಸ್ಟ್ ಥರನೇ ಇರುತ್ತೆ. ನಮ್ಮ ಗುರು ಏನು ಮಾಡ್ತಾ ಇದ್ದಾರೆ, ಎಷ್ಟು ಹೊತ್ತು ಅವ್ರು ಮೆಡಿಟೇಷನ್ ಮಾಡ್ತಾರೆ, ಅವ್ರ ಜೀವನದ ವಿಧಾನಗಳು ಯಾವ್ಯಾವ ರೀತಿ ಇದೆ, ಅವ್ರ ಲೈಫ್ ಸ್ಟೈಲ್ ಯಾವ ರೀತಿ ಅಳವಡಿಸ್ಕೊಂಡಾರ, ಯಾರ್ದಾದ್ರ ಜೊತೆಗೆ ಮಾತಾಡುವಾಗ ಯಾವ ರೀತಿ ಮಾತಾಡ್ತಾರೆ, ಒಂದು ವ್ಯವಹಾರವನ್ನು ನಿರ್ವಹಿಸುವಾಗ ಅವರ ಒಂದು ಶೈಲಿ ಇರುತ್ತೆ ನೋಡ್ರಿ, ಅದು ಯಾವ ರೀತಿ ಇರುತ್ತೆ. ಇದೆಲ್ಲವನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಮಿನಿಮಮ್ 1 ವರ್ಷ 2 ವರ್ಷ ಅಂತೂ ನೀವು ಅವ್ರ ಜೊತೆಗೆ ಇದ್ದಾಗ ಮಾತ್ರ ಆ ಡೆಪ್ತ್ ಆಗಿ ಅವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ನೀವೇನಾದರೂ ಈ ಕ್ಷೇತ್ರದಲ್ಲಿ ಬೆಳಿಬೇಕು ಅಂತ ಹೇಳಿ ಅಂದ್ಕೊಂಡಿದ್ರಿ ಅಥವಾ ನೀವು ಸಾಮಾಜಿಕವಾಗಿ ಬೆಳಿಬೇಕಾಗಿದೆ, ಇವತ್ತು ನೀವು ನೋಡಿರ್ಬೇಕಾದ್ರು ಪಾಲಿಟಿಕ್ಸ್ನಲ್ಲಿ ಇವತ್ತು ಯಾರೆಲ್ಲರೂ ಲೀಡರ್ಸ್ ಇದ್ದಾರೆ, ಆ ಲೀಡರ್ಸ್ ಯಾರು ಇವತ್ತು ಪ್ರೆಸೆಂಟಲ್ಲಿ ಇದ್ದಾರೆ ನೋಡ್ರಿ, ಅವರು ಪಾಸ್ಟ್ನಲ್ಲಿ ಅಂದರೆ ಹಿಂದೆ ಅವರು ಒಂದು ಸಕ್ಸಸ್ಫುಲ್ ಲೀಡರ್ನ ಜೊತೆಗೆ ಕನೆಕ್ಟ್ ಆಗಿದ್ರು, ಅವ್ರ ಜೊತೆಗೆ ಯಾವಾಗಲೂ ಒಡನಾಟವನ್ನು ಇಟ್ಕೊಂಡಿದ್ರು, ಅವ್ರ ವ್ಯವಹಾರವನ್ನು ಇವರು ಅರ್ಥ ಮಾಡಿಕೊಂಡ್ರು, ಅವ್ರ ಪರ್ಸನಾಲಿಟಿಯ ಜೊತೆಗೆ ಕನೆಕ್ಟ್ ಆದರು, ಅವರ ಸ್ವಭಾವವನ್ನು ಇವ್ರ ಜೊತೆಗೆ ಜೋಡಿಸಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ಇವತ್ತು ಹಿಂದೆ ಪಾಸ್ಟ್ನಲ್ಲಿ ಅವರ ಗುರು ಅಥವಾ ಅವ್ರ ಲೀಡರ್ ಯಾವ ಸ್ಥಿತಿಯಲ್ಲಿದ್ದರು, ಇವತ್ತು ಪ್ರೆಸೆಂಟಲ್ಲಿ ಇವರು ಬಂದು ನಿಂತಿರುವಂಥ ಉದಾಹರಣೆಗಳನ್ನು ನೋಡ್ತೀವಿ. ಹಾಗಾಗಿ ಯಾವುದೇ ಕ್ಷೇತ್ರ ಭಾಳ ದೂರ ಹೋಗ್ಬೇಡ್ರಿ. ಸಮಾಜದಲ್ಲಿ ಒಬ್ಬ ಕಳ್ಳ ಆಗಬೇಕಂದ್ರೂ ಕಳ್ಳನಿಗೂ ಒಬ್ಬ ಗುರು ಇದ್ದಿರ್ತಾನಂತ. ಕಳ್ಳತನ ಹೆಂಗೆ ಮಾಡಬೇಕು ಅಂತ ಕಲಿಸೋದು ಒಂದು ಟೀಮ್ ಇರುತ್ತೆ. ಹಾಗಾಗಿ ಯಾವಾಗ ನೆಗೆಟಿವ್ ಟೀಮಿಗೆ ಗುರುವಿನ ಅವಶ್ಯಕತೆ ಇದೆ ಅಂದ್ರೆ ಪಾಸಿಟಿವ್ಗೆ ಹೆಂಗೆ ಹತ್ತೋಗಿಲ್ಲ, ಯೋಚನೆ ಮಾಡಿರಿ. ಸೊ ಹಾಗಾಗಿ ನೀವೆಲ್ಲರಿಗೆ ಹೇಳೋದೇನು ಅಂದ್ರೆ, ಇವತ್ತು ಒಂದು 5 ನಿಮಿಷ ಕುಂತು ಯೋಚನೆ ಮಾಡಿರಿ, ನಿಮ್ಮ ಲೈಫ್ನಲ್ಲಿ ಏನಾದರೂ ಸಕ್ಸಸ್ ಆಗಬೇಕಂತ ಯೋಚನೆ ಮಾಡ್ತಾ ಇದ್ದೀರಿ ನಾವು? ಎಸ್, ನೀವು ಯೋಚನೆ ಮಾಡ್ತಾ ಇದ್ದೀರಿ. ಹಾಗಾದ್ರೆ ಆ ಸಕ್ಸಸ್ಗಳಿಗೆ ಭಾಳ ಸ್ಪೀಡಾಗಿ ಕರೆದುಕೊಂಡು ಹೋಗೋದಕ್ಕೆ ನಿಮ್ಮ ಹತ್ರ ಯಾರಾದರೂ ಕೋಚ್, ಗೈಡ್, ಮೆಂಟರ್ ಇದ್ದಾರಾ? ಇಲ್ಲ. ಒಂದು ವೇಳೆ ಇದ್ದಾರೆ ಅಂತ ಏನಾದರೂ 1 ನಿಮಿಷಕ್ಕೂ ಅನಿಸಿದ್ರೆ ಸರಿಯಾದ ನಿರ್ಧಾರ ನಿಮ್ದಿದೆ ಅಂತೇಳಿ ಅಂದ್ಕೊಡ್ರಿ. ಅವ್ರ ಜೊತೆಗಿನ ಒಡನಾಟ, ಅವ್ರ ಕೋರ್ಸ್ಗಳನ್ನು ನೀವು ಕಲಿಯೋದಕ್ಕೆ ಶುರು ಮಾಡಿರಿ, ಮಾರ್ಗದರ್ಶನವನ್ನು ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿರಿ. ಹಂತವಾಗಿ ನೀವು 100% ಸಕ್ಸಸ್ ಆಗ್ತೀವಿ. ಒಂದು ವೇಳೆ ನೀವು ಡಿಸೈಡ್ ಮಾಡಿದಿರಿ ಆದರೆ ನಿಮಗೆ ಒಳ್ಳೆ ಗುರು ಸಿಗ್ತಾ ಇಲ್ಲ, ಸರ್ಚ್ ಮಾಡ್ತಾ ಇದ್ದೀರಿ ಅಂದ್ರೆ ಇನ್ನೊಂದಿಷ್ಟು ಸರ್ಚನ್ನು ಮಾಡಿರಿ. ನಿಮ್ಗೆ ಆತ್ಮಕ್ಕೆ ಅನಿಸುತ್ತೆ, ಎಸ್, ಇವ್ರು ನನ್ನ ಬೆಸ್ಟ್ ಇದ್ದಾರೆ, ನಂದು ಇಷ್ಟು ವರ್ಷಗಳ ಹುಡುಕಾಟ ನಂದು ಇಲ್ಲಿ ಬಂದು ಫುಲ್ ಸ್ಟಾಪ್ ಬಂದಿದೆ ಅಂತೇಳಿ ನೀವು ಅರ್ಥ ಮಾಡ್ಕೊರಿ. ಅವ್ರ ಜೊತೆಗೆ ಕೈ ಹಿಡೀರಿ, ನಡೆಯೋದಕ್ಕೆ ಶುರು ಮಾಡಿರಿ. ಒಂದಲ್ಲ ಒಂದು ದಿನ ಯಶಸ್ಸು ನಿಮ್ಮ ಜೊತೆಗೆ ಬಂದೇ ಬರುತ್ತೆ ಅಂತೇಳಿ ಹೇಳ್ತಾ ಎಲ್ಲರಿಗೂ ಇನ್ನೊಂದು ಸಲ ಶರಣಾರ್ಥಿ. ಧನ್ಯವಾದ.